ನಾನು ಹಂಗಾಮಿ ಸ್ಪೀಕರ್ ಸ್ಥಾನ ಸ್ವೀಕರಿಸೋದಿಲ್ಲ, ಸ್ಥಾನ ಸ್ವೀಕಾರ ಮಾಡಬೇಡಿ ಅಂತ ಹಿರಿಯ ಶಾಸಕರು ಹೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಟಿಬಿ ಜಯಚಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಹಂಗಾಮಿ ಸ್ಪೀಕರ್ ಸ್ಥಾನವನ್ನ ಸ್ವೀಕರಿಸೋದಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕ್ಕೂ ಹೆಚ್ಚು ಹಿರಿಯ ಶಾಸಕರಿಗೆ ಅಸಮಾಧಾನ ಉಂಟಾಗಿದೆ. ನಾವೆಲ್ಲ ಒಂದೆಡೆ ಸೇರಿ ಮಾತುಕತೆ ಮಾಡ್ತೀವಿ. ಹೈಕಮಾಂಡ್ ಯಾವ ಆಧಾರದ ಮೇಲೆ ಸ್ಥಾನ ಹಂಚಿದ್ರೋ ಗೊತ್ತಿಲ್ಲ. ಇಂದು ಸಭೆ ಸೇರಿ ಎಲ್ಲರೂ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನ ಕೈಗೊಳ್ತೀವಿ. ನನ್ನ ಕ್ಷೇತ್ರದ ಜನರು ಸಹ ಎಲ್ಲವನ್ನೂ ಬಿಟ್ಟು ಬನ್ನಿ ಅಂತಿದ್ದಾರೆ. ರಾಜೀನಾಮೆ ಸುಳಿವು ನೀಡಿದ ಶಾಸಕ ಟಿಬಿ ಜಯಚಂದ್ರ. ಕಾಂಗ್ರೆಸ್ನಲ್ಲಿ ಈಗ ರಾಜೀನಾಮೆಯ ಪರ್ವವೇ ಶುರುವಾಗಿದೆ. ಈಗ ಟಿಬಿ ಜಯಚಂದ್ರ ಅವರು ಕೂಡ ಹಂಗಾಮಿ ಸ್ಪೀಕರ್ ಸ್ಥಾನವನ್ನ ಸ್ವೀಕರಿಸಲ್ಲ, ನಮ್ಮ ಹಿರಿಯ ಶಾಸಕರು ಹೇಳಿದ್ದಾರೆ ಅಂತೇಳಿ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಇದೀಗ ಹಿರಿಯ ಶಾಸಕರುಗಳು ಬಹಿರಂಗವಾಗಿ ಅಸಮಾಧಾನ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಈ ಹಿರಿಯ ಶಾಸಕರಾಗಿರ್ತಕ್ಕಂಥ ಟಿಬಿ ಜಯಚಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಈಗ ನಿನ್ನೆ ಸಚಿವ ಸಂಪುಟ ವಿಸ್ತರಣೆ ಆಯಿತು. ನಿಮ್ಮ ಜೊತೆಗಿದ್ದಂತ ಹಿರಿಯರು ಸಹ ಸಾಕಷ್ಟು ಅಸಮಾಧಾನಗೊಂಡಿರುವಂತದ್ದು. ತಾವು ಏನ್ ಹೇಳಕ್ ಬಯಸ್ತೀರಾ? ಹೌದು, ಎಲ್ಲೋ ಒಂದು ಕಡೆಗೆ ಈ ವಿಸ್ತರಣೆ ಎಲ್ಲರ ನೆಮ್ಮದಿಯನ್ನ ಕೆಡಿಸಿದೆ. ಯಾವ ಮಾನದಂಡ ಇಟ್ಟು ವಿಸ್ತರಣೆ ಆಗಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅನೇಕ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ, ಯಾರನ್ನು ಓಲೈಸುವಂತ ಕೆಲಸವನ್ನ ಆಗಿದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಇಂಥ ವಿಶೇಷ ಸಂದರ್ಭಗಳಲ್ಲಿ ಈ ತರದ್ದು ಸ್ವಾಭಾವಿಕ ಪಕ್ಷದ ಚೌಕಟ್ಟಿನಲ್ಲಿ ಆಗ್ತಕ್ಕಂಥದ್ದು. ಆದರೆ ಈ ಬಾರಿ ಅತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅಸಮಾಧಾನ ಹೊರಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಿನ್ನೆನೂ ಸಹ ತಾವು ಅಸಮಾಧಾನವನ್ನ ಹೊರಹಾಕಿದ್ರಿ. ತಾವು ಅಸಮಾಧಾನವನ್ನ ಹೊರಹಾಕಿದ ಬಳಿಕ ತಮ್ಮನ್ನ ಇದೀಗ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಿರುವಂತದ್ದು. ಏನ್ ಹೇಳ್ತೀರಿ? ನಾನು ಆ ಪ್ರಸ್ತಾವನೆ ಬಂದಾಗ ನಾನು ಬೇಡ ಅಂತಲೇ ಹೇಳಿದ್ದೆ. ಆದರೆ ಬೆಳಿಗ್ಗೆ ನೋಟಿಫಿಕೇಶನ್ ನೋಡಿದಾಗಲೇ, ನನಗೆ ಪೇಪರ್ ನೋಡಿದಾಗಲೇ ನನಗೆ ಗೊತ್ತಾಗಿರೋದು. ಆದರೂ ಕೂಡ ಶಾಸಕರೆಲ್ಲರೂ ಕೂಡ ಅದನ್ನ ಒಪ್ಪಬಾರದು ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಇದು ಸಾಂವಿಧಾನಿಕ ಜವಾಬ್ದಾರಿಕೆ ಆಗಿರೋದ್ರಿಂದ ನಾನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹಿರಿಯ ಶಾಸಕರ ಜೊತೆ ಕೂತು ಚರ್ಚೆ ಮಾಡ್ತೇನೆ. ಅಂದ್ರೆ ಆ ಕುರಿತಂತೆ ಈಗಾಗಲೇ ತಾವು ವಿಧಾನಸಭೆ ಕಾರ್ಯದರ್ಶಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇರುವಂತದ್ದು. ತಾವು ಆ ಸ್ಥಾನವನ್ನ ಸ್ವೀಕರಿಸ್ತಿರೋ ಇಲ್ವೋ? ಯಾಕಂತಂದ್ರೆ ತಾವು ಹಿಂದೆ ಸಚಿವರಾಗಿದ್ದಂತವರು, ಸ್ಪೀಕರ್ ಆಗಿದ್ದಂತವರು. ನನಗೆ ನಾನು ಅದನ್ನ ಮಾನಸಿಕವಾಗಿ ಒಪ್ಪಿಗೆ ಇಲ್ಲ. ಆದಾಗ್ಯೂ ಕೂಡ ಅನಿವಾರ್ಯ ಕಾರಣಗಳಲ್ಲಿ ನಾನು ಏನು ತೀರ್ಮಾನ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾನು ಹಿರಿಯ ಶಾಸಕರ ಜೊತೆಗಳು ಏನು ನನ್ನ ಸಂಪರ್ಕದಲ್ಲಿದ್ದಾರೆ ಅವ್ರ ಜೊತೆ ಕೂತು ಚರ್ಚೆ ಮಾಡಬೇಕಾಗ್ತದೆ. ಎಷ್ಟು ಶಾಸಕರುಗಳು ಸರ್? ಯಾರೆಲ್ಲ ಶಾಸಕರುಗಳು ತಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ? ಅದನ್ನ ಹೇಳಕ್ಕಾಗ್ತದೆ. ಇದ್ದಾರೆ, ಬಹಳಷ್ಟು ಜನ ಶಾಸಕರಿದ್ದಾರೆ. ಎಷ್ಟು ಸರ್? ನನ್ನ ಸಂಖ್ಯೆ ಒಂದು 20 ಜನಕ್ಕಿದ್ದಾರೆ. ಹೆಚ್ಚು ಸರ್. 20ಕ್ಕೂ ಹೆಚ್ಚು ಶಾಸಕರುಗಳು ಅಸಮಾಧಾನಗೊಂಡಿದ್ದೀರಿ ಅಂತೀರಾ. ಸಂಪುಟದಲ್ಲಿ ಹಿರಿಯರಿರಬೇಕು, ಅನುಭವಿಗಳಿರ್ಬೇಕು ಅಂತೀರಾ. ಇಷ್ಟೊಂದು ಹಿರಿತನಕ್ಕೆ ಯಾಕೆ ಬೆಲೆ ಕೊಡ್ಲಿಲ್ಲ ಅಂತ? ಅದು ನಾನೇನು ಹೇಳಕ್ಕಾಗಲ್ಲ. ನಿರ್ಧಾರ ಮಾಡಿರ್ತಕ್ಕಂಥದ್ದು ಪಕ್ಷದ ವರಿಷ್ಠರು. ಅದನ್ನು ನಾವು ಯಾವ ರೀತಿಯ ಪ್ರಶ್ನೆ ಮಾಡೋಕ್ಕಾಗುತ್ತೆ? ಅದನ್ನ ಕೂತು ಮಾತನಾಡಿದಾಗಲೇ ಸತ್ಯಾಂಶ ಗೊತ್ತಾಗ್ತಕ್ಕಂಥದ್ದು. ಈಗ ಕೆಲವು ಶಾಸಕರುಗಳು ಬಹಿರಂಗವಾಗಿ ರಾಜೀನಾಮೆಯನ್ನ ಕೊಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಅವರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೂ ಸಹ ನೀವು ರಾಜೀನಾಮೆಯನ್ನು ಕೊಟ್ರೆ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್, ಕೇವಲ 5 ನಿಮಿಷದಲ್ಲಿ ನಿಮ್ಮ ರಾಜೀನಾಮೆಯನ್ನ ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಇದು ಹಿರಿಯ ಶಾಸಕರುಗಳು ಅಸಮಾಧಾನಗೊಂಡಿರುವಂತವರಿಗೆ ಒಂದು ಬ್ಲಾಕ್ ಮೇಲು, ಬೆದರಿಕೆ ಅನ್ಸಲ್ವಾ? ಬೆದರಿಕೆ ಅಂತಲ್ಲ, ಒಬ್ಬ ಪಕ್ಷದ ಮುಖಂಡರಾಗಿ ಶಿಸ್ತನ್ನ ಕಾಪಾಡಬೇಕಾದಾಗ ಆ ರೀತಿಯಾದಂಥ ಹೇಳಿಕೆಯನ್ನು ಹೇಳಲೇಬೇಕಾಗ್ತದೆ. ಅದರಲ್ಲಿ ಲೋಪ ಇದೆ ಅಂತ. ಹಿರಿಯರ ಬೇಸರ, ಅಸಮಾಧಾನಕ್ಕೆ ಬೆಲೆ ಇಲ್ವಾ ಅಂತ? ಅಲ್ಲ, ಬೆಲೆ ಇಲ್ವಾ ಅಂತಂದ್ರೆ ಈ ತರ ಭಿನ್ನಾಭಿಪ್ರಾಯಗಳು ಬಂದಂತ ಸಂದರ್ಭದಲ್ಲಿ ಅದನ್ನು ಸಮಾಧಾನ ಪಡಿಸ್ತಕ್ಕಂಥದ್ದು, ಅದನ್ನ ಸುಧಾರಿಸ್ತಕ್ಕಂಥ ಕೆಲಸವನ್ನ ವರಿಷ್ಠರು ಮಾಡಬೇಕಾಗ್ತದೆ, ಮುಖ್ಯಮಂತ್ರಿಗಳು ಮಾಡಬೇಕಾಗ್ತದೆ. ಮುಖ್ಯಮಂತ್ರಿಗಳ ಹೇಳಿಕೆ ಅದು ಪಕ್ಷದ ದೃಷ್ಟಿಯಿಂದ ಸರಿ ಇರ್ತದೆ. ಅವರು ಪಕ್ಷದ ದೃಷ್ಟಿಯಿಂದ ಏನೋ ಸರಿ ಅಂತ ಹೇಳ್ತಾ ಇರುವಂತದ್ದು. ಕ್ಷೇತ್ರದ ದೃಷ್ಟಿಯಿಂದ ನೋಡೋದಾದ್ರೆ ನಿಮ್ಮ ಕ್ಷೇತ್ರದ ಕಾರ್ಯಕರ್ತರು ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಅವ್ರೇನು ಹೇಳ್ತಾ ಇದ್ದಾರೆ? ಅವ್ರ ತೀರ್ಮಾನ ಏನು ಅಂತ? ಅದೇ ದೊಡ್ಡ ತಲೆನೋವು ಆಗಿರೋದು. ನನಗೆ ಈ ಕ್ಷೇತ್ರದ ಮುಖಂಡರುಗಳು, ಸಮಾಜದ ಮುಖಂಡರುಗಳು, ಮತದಾರರು ಯಾರೂ ಕೂಡ
ನಾನು ಮುಂದುವರಿಯುತ್ತೆ ಹೇಳ್ತಾ ಇಲ್ಲ, ನೀವು ಬಿಟ್ಟು ಹೊರಗಡೆ ಬನ್ನಿ ಅಂತ ಒಂದೇ ಕಂಡೀಷನ್ ಹಾಕ್ತಾ ಇದ್ದಾರೆ. ನೋಡೋಣ ಏನ್ ಮಾಡೋದು. ಅವರ ನಿರೀಕ್ಷೆಗಳು ಬಹಳಷ್ಟಿತ್ತು. ನನ್ನ ಕ್ಷೇತ್ರದಲ್ಲಿ ಏನಿತ್ತು ಅಂದ್ರೆ ಕಂಡ ದೇವರುಗಳೆಲ್ಲ ಕೈ ಮುಗಿದಿದ್ರು, ಕಂಡ ದೇವರುಗಳೆಲ್ಲ ಕೈ ಮುಗಿದಿದ್ರು, ಪೂಜೆಗಳು ಮಾಡಿದ್ರು, ನಿರಂತರವಾಗಿ ಮಾಡ್ಕೊಂಡು ಬಂದಿದ್ರು. ಸ್ವಾಭಾವಿಕವಾಗಿ ಅವ್ರಿಗೆ ಆಘಾತ ಆಗಿದೆ. ತಾವೇನಾದ್ರೂ ಹೈಕಮಾಂಡ್ ನಾಯಕರುಗಳಿಗೆ ಹಿರಿಯ ಶಾಸಕರ ಮನದಾಳದ ಮಾತನ್ನ ತಿಳಿಸುವ ಪ್ರಯತ್ನ ಮಾಡ್ತೀರಾ? ನೋಡೋಣ, ನಾವು ಸೇರ್ಬೇಕು ಅಂತಿದ್ದೀವಿ, ಕೂತು ಚರ್ಚೆ ಮಾಡೋ ಅಂತ ಪ್ರಯತ್ನ ಮಾಡ್ತೀವಿ. ಇವತ್ತೇ ಸೇರ್ತೀರಾ ಹೇಗೆ ಅಂತ? ಇವತ್ತು ಸೇರ್ಬೇಕು ಅಂತೇಳಿ ಕೆಲವರೆಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನೋಡೋಣ ಏನಾಗ್ತದೆ. ಇದಿಷ್ಟು ಹಿರಿಯ ಶಾಸಕರಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.